ಸ್ನೇಹಿತರೆ ನಮಸ್ತೆ. ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ. ಗೆಳೆಯರೇ, ಇದೊಂದು ಶಾಕಿಂಗ್ ಡೀಟೈಲ್ಸ್, ಆಘಾತಕಾರಿ ಸುದ್ದಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಖ್ಯ ಸಲಹೆಗಾರರು ನಾಪತ್ತೆಯಾಗಿದ್ದಾರೆ. ಹೌದು, ರಾಜ್ಯ ಸರ್ಕಾರದ ನೀತಿ ನಿರೂಪಣೆಗಳಲ್ಲಿ, ಆಡಳಿತಾತ್ಮಕ ನಿರ್ಧಾರಗಳಲ್ಲಿ ಮುಖ್ಯಮಂತ್ರಿಯವರಿಗೆ ಸಲಹೆ ನೀಡುವ ದೊಡ್ಡ ಜವಾಬ್ದಾರಿ ಹೊತ್ತಿರುವ ಅವರು ಕಣ್ಮರೆಯಾಗಿದ್ದಾರೆ, ಕಾಣದಂತೆ ಮಾಯವಾಗಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹಿಂದೆ ಮುಂದೆ ಸುತ್ತಮುತ್ತ ಎಲ್ಲಿಯೂ ಕಾಣಿಸುತ್ತಿಲ್ಲ. ಸಿಎಂ ಸಚಿವಾಲಯದಲ್ಲೂ ಅವರ ಸುಳಿವಿಲ್ಲ. ಅಧಿಕೃತ ನಿವಾಸದಲ್ಲೂ ಅವರ ಹಾಜರಾತಿ ಇಲ್ಲ. ಯಾರವರು, ಯಾವಾಗಿನಿಂದ ನಾಪತ್ತೆಯಾದರೋ? ಟಿವಿ ಚಾನಲ್ಗಳು, ಪತ್ರಿಕೆಗಳಲ್ಲಿ ಇಂಥ ದೊಡ್ಡ ಸುದ್ದಿ ಬರಲೇ ಇಲ್ಲವಲ್ಲ ಅಂತ ಕೇಳ್ತೀರಾ? ಉತ್ತರ ಕೊಡ್ತೀನಿ ಬನ್ನಿ. ಆತನ ಹೆಸರು ಸುನೀಲ್ ಕನುಗೋಳು. 3 ವರ್ಷಗಳಿಂದ ಮುಖ್ಯಮಂತ್ರಿಯವರ ಮುಖ್ಯ ಸಲಹೆಗಾರ. ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ 11ನೇ ದಿನಕ್ಕೆ ಸರಿಯಾಗಿ ಸುನೀಲ್ ಕನುಗೋಳು ಅವರನ್ನು ತಮ್ಮ ಚೀಫ್ ಅಡ್ವೈಸರ್ ಆಗಿ ನೇಮಿಸಿಕೊಂಡು ಆದೇಶ ಹೊರಡಿಸಿದ್ದರು. ಸಂಪುಟ ದರ್ಜೆ ಸಚಿವರ ಸ್ಥಾನಮಾನದೊಂದಿಗೆ ಸಕಲ ಸವಲತ್ತು, ಶಿಷ್ಟಾಚಾರ ನೀಡಲಾಗಿತ್ತು. ಆದೇಶ ಹೊರಟಿದ್ದು ಸುದ್ದಿಯಾಯಿತು. ಆದರೆ ಆ ವ್ಯಕ್ತಿ ಅವತ್ತಿನಿಂದಲೂ ಎಲ್ಲಿಯೂ ಕಾಣಲೇ ಇಲ್ಲ. ಇವತ್ತಿಗೂ ಬಹಿರಂಗವಾಗಿ ಎಲ್ಲಿಯೂ ಕಾಣುತ್ತಿಲ್ಲ. ಅವರು ಎಲ್ಲಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಎಲ್ಲಿಗೆ ಹೋಗಿದ್ದಾರೆ ಯಾರಿಗೂ ಮಾಹಿತಿ ಇಲ್ಲ. ಕರ್ನಾಟಕದ ಜನರ ತೆರಿಗೆ ಹಣದಿಂದ ಅವರಿಗೆ ಸಾರಿಗೆ, ಸಂಬಳ, ಕ್ಯಾಬಿನೆಟ್ ಸಚಿವ ಸ್ಥಾನಮಾನದ ಸವಲತ್ತು ಎಲ್ಲವನ್ನೂ ನೀಡಲಾಗಿದೆ. ಜನಪ್ರತಿನಿಧಿ ಸರ್ಕಾರದ ಸಲಹೆಗಾರರಾದವರು ಒಂದರ್ಥದಲ್ಲಿ ಜನಪ್ರತಿನಿಧಿಯೇ. ಇವರು ಜನರ ಕಣ್ಣಿಗೆ ಬೀಳದೆ ಕಣ್ಮರೆಯಾಗಿರುವುದು ಏಕೆ? ಏನಿದೆ ಇದರ ಹಿಂದಿನ ರಹಸ್ಯ? ಸರ್ಕಾರದ ಮಂತ್ರಿ ಹುದ್ದೆಯಲ್ಲಿರುವ ವ್ಯಕ್ತಿ ಸತತ 3 ವರ್ಷ ಕಾಲ ಗುಪ್ತವಾಗಿ ರಾಜ್ಯದ ಜನರ ಕಣ್ಣಿಗೆ ಬೀಳದೆ ಬಹಿರಂಗವಾಗಿ ಎಲ್ಲಿಯೂ ಕಾಣಿಸಿಕೊಳ್ಳದೆ ಉಳಿಯಲು ಅವಕಾಶವಿದೆಯೇ? ಸರ್ಕಾರ ಸುನೀಲ್ ಕನುಗೋಳು ಕುರಿತ ಸ್ಟೇಟಸ್ ರಹಸ್ಯವಾಗಿ ಇಟ್ಟಿರುವುದೇಕೆ? ಇವು ಪ್ರಶ್ನೆಗಳು. ಆದರೆ ಈ ಪ್ರಶ್ನೆಗಳಿಗೂ ಮೀರಿದ ರೋಚಕತೆ ಆ ವ್ಯಕ್ತಿಯ ಹಿಂದಿದೆ. ಆತನ ಮೂಲಕ ದೊಡ್ಡ ಹಗರಣವೊಂದು ನಡೆದಿದೆಯಾ? ಇದು ಅನುಮಾನ. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ವಿಸ್ತೃತವಾಗಿ ತಿಳಿಯೋಣ ಬನ್ನಿ. ಅದಕ್ಕೂ ಮುನ್ನ ತಮ್ಮಲ್ಲೊಂದು ವಿನಂತಿ. ನೀವು ನೀತಿ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಮಾಡಿ, ನಮ್ಮನ್ನು ಬೆಂಬಲಿಸಿ, ಪ್ರೋತ್ಸಾಹಿಸಿ. ಸ್ನೇಹಿತರೆ, ಅದು 2022ರ ಜನವರಿ ತಿಂಗಳ 1 ದಿನದ ಮುಂಜಾವು. ನವದೆಹಲಿಯ ಮೋತಿಲಾಲ್ ನೆಹರು ಮಾರ್ಗ್ನಲ್ಲಿರುವ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರ ಸರ್ಕಾರಿ ನಿವಾಸದ ನಿರೀಕ್ಷಣಾ ಕೊಠಡಿಯಲ್ಲಿ ಒಬ್ಬರು ಕಾಯುತ್ತಾ ಕೂತಿದ್ದರು. ಬೆಳ್ಳಂಬೆಳಗ್ಗೆ ನಡ್ಡಾ ನಿವಾಸಕ್ಕೆ ಬಂದಿದ್ದ ಆ ವ್ಯಕ್ತಿಗೆ ಕಾಯುವಂತೆ ಸೂಚಿಸಲಾಗಿತ್ತು. ನಡ್ಡಾ ಅವರು ಎಂದಿನಂತೆ ಬಂಗಲೆಯ ಇತ್ತಲಿನ ಹುಲ್ಲುಹಾಸಿನ ಮೇಲೆ ಯೋಗ ನಿರತರಾಗಿದ್ದರು. ನಡ್ಡಾ ಯೋಗ ಮುಗಿಸಿ ಸಿದ್ಧವಾಗಿ ಬಂದು ಕಚೇರಿಯಲ್ಲಿ ಕುಳಿತರೂ ಅವರಿಗಾಗಿ ಕಾಯುತ್ತಾ ಕೂತಿದ್ದ ವ್ಯಕ್ತಿಗೆ ಕರೆ ಬರಲೇ ಇಲ್ಲ. ಆ ಹೊತ್ತಿಗೆ ಅಲ್ಲಿಗೆ ಬಂದ ಕರ್ನಾಟಕ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಕಾಯುತ್ತಿದ್ದ ಈ ವ್ಯಕ್ತಿ ಬಳಿ ಬಂದು ಅಕ್ಕರೆಯಿಂದ ಮಾತನಾಡಿಸಿ, ನೀವು ಕಾಯುತ್ತಿರೋದು ಸಾಬ್ಗೆ ಹೇಳ್ತೀನಿ ಅಂತ ಒಳಗೆ ಹೋದವರು ನಡ್ಡಾ ಜೊತೆ ಕೆಲ ಹೊತ್ತು ಮಾತನಾಡಿ ಬೇರೆ ಬಾಗಿಲಿನಿಂದ ನಿರ್ಗಮಿಸಿಬಿಟ್ಟರು. ಕೆಲವೇ ಕ್ಷಣದಲ್ಲೇ ಹೊರಬಂದ ನಡ್ಡಾ ಕೂಡ ಕಾಯುತ್ತಾ ಕೂತಿದ್ದ ವ್ಯಕ್ತಿಯನ್ನು ಮುಖ ಕೊಟ್ಟು ಮಾತನಾಡಿಸದೆ ತುರ್ತು ಕೆಲಸವಿದೆ ಎಂದು ಕಾರು ಹತ್ತಿ ಹೊರಟು ಬಿಟ್ಟರು. ಬೆಳಗಿನಿಂದ ಕಾದು ಕೂತಿದ್ದ ಆ ವ್ಯಕ್ತಿಗೆ ಇನ್ನಿಲ್ಲದ ಅವಮಾನವಾಗಿತ್ತು. ಅವತ್ತು ಹಾಗೆ ನಡ್ಡಾ ನಿವಾಸದಲ್ಲಿ ಅವಮಾನ ಅನುಭವಿಸಿದ ವ್ಯಕ್ತಿ ಸುನೀಲ್ ಕನುಗೋಳು. ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಅವರ ತಂಡದಿಂದ ಹೊರಬಿದ್ದ ನಂತರ ಇನ್ಕ್ಲೂಸಿವ್ ಮೈಂಡ್ಸ್ ಎನ್ನುವ ಎಲೆಕ್ಷನ್ ಸ್ಟ್ರಾಟಜಿ ಸಂಸ್ಥೆ ಆರಂಭಿಸಿದ ಕನುಗೋಳು ಮುಂಬರುವ ಚುನಾವಣೆಗಳಲ್ಲಿ ಬಿಜೆಪಿ ಬರ ಕಾರ್ಯತಂತ್ರ ರಚನೆ ಗುತ್ತಿಗೆ ಹಿಡಿಯುವುದಕ್ಕಾಗಿ ನಡ್ಡಾ ಅವರನ್ನು ಅಪ್ರೋಚ್ ಮಾಡಲು ಅವತ್ತು ಅಲ್ಲಿಗೆ ಬಂದಿದ್ದರು. ಪ್ರಶಾಂತ್ ಕಿಶೋರ್ ಬಗ್ಗೆ ಸಿಟ್ಟು ಹೊಂದಿದ್ದ ಬಿಜೆಪಿ ಟಾಪ್ ಬಾಸ್ಗಳ ನಿರ್ದೇಶನದಂತೆ ನಡ್ಡಾ ಅವತ್ತು ಸುನೀಲ್ ಅವರನ್ನು ನಿರ್ಲಕ್ಷಿಸಿ ಬಿಟ್ಟಿದ್ದರು. ಕರ್ನಾಟಕ ಚುನಾವಣೆಗೆ ಈತನನ್ನು ಬಳಸಿಕೊಳ್ಳೋಣ ಅಂತ ಮನವೊಲಿಸಲು ಉಸ್ತುವಾರಿ ಅರುಣ್ ಸಿಂಗ್ ಯತ್ನಿಸಿದರೂ ನಡ್ಡಾ ಕಡ್ಡಿ ಮುರಿದಂತೆ ಬೇಡ ಅಂದುಬಿಟ್ಟಿದ್ದರು. ಅವತ್ತು ಅವಮಾನಿತರಾಗಿ ಅಲ್ಲಿಂದ ಹೊರಬಿದ್ದಿದ್ದ ಕನುಗೋಳು ನೇರ ಕಾಂಗ್ರೆಸ್ ಪಾಳಯಕ್ಕೆ ಹೋದರು. 2022ರ ಮೇ ಹೊತ್ತಿಗೆ ಕಾಂಗ್ರೆಸ್ ಒಳಮನೆ ಸೇರಿಕೊಂಡಿದ್ದ ಕನುಗೋಳು ಸೆಪ್ಟೆಂಬರ್ ವೇಳೆಗೆ ತಮ್ಮ ಕೈಚಳಕ ತೋರಿಸಿದ್ದರು. ಆಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಬಿಜೆಪಿ ವಿರುದ್ಧ ಹಮ್ಮಿಕೊಂಡಿದ್ದ ಭ್ರಷ್ಟಾಚಾರ ವಿರೋಧಿ ಪೇ ಸಿಎಂ ಅಭಿಯಾನದ ಮಾಸ್ಟರ್ ಮೈಂಡ್ ಇದೇ ಕನುಗೋಳು. ಈ ಅಭಿಯಾನ ರಾಜ್ಯ ರಾಜಕೀಯಕ್ಕೆ ದೊಡ್ಡ ತಿರುವು ಕೊಟ್ಟಿತು. ಬಿಜೆಪಿ ಸರ್ಕಾರದ ಬಗ್ಗೆ ಜನವಿರೋಧ ಅಲೆ ಎಬ್ಬಿಸಿತು. ಉಸ್ತುವಾರಿ ಅರುಣ್ ಸಿಂಗ್ ಹೋಗಿ ನಡ್ಡಾ ಬಳಿ ಬಾಯಿ ಬಡಿದುಕೊಳ್ಳುವ ಹೊತ್ತಿಗೆ ಎಲ್ಲವೂ ಮುಗಿದು ಹೋಗಿತ್ತು. ಕನುಗೋಳು ಕ್ಯಾಂಪೇನ್ ಸ್ಟ್ರಾಟಜಿ ವರ್ಕೌಟ್ ಆಗಿತ್ತು. ಮುಂದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು
ಕನಗೋಳು ಕಾರ್ಯತಂತ್ರ ಪ್ರಮುಖವಾಗಿತ್ತು. ಸರ್ಕಾರ ರಚನೆಯಾಗುತ್ತಿದ್ದಂತೆಯೇ ಆತನಿಗೆ ಮುಖ್ಯಮಂತ್ರಿಯವರು ತಮ್ಮ ಮುಖ್ಯ ಸಲಹೆಗಾರನ ಹುದ್ದೆ ದಯಪಾಲಿಸಿದರು. ಚುನಾವಣಾ ತಂತ್ರ ನಿಪುಣ ಕನಗೋಳು ಸಲಹೆಯಿಂದ ಕರ್ನಾಟಕ ಉದ್ಧಾರವಾಗುತ್ತದೆ ಎಂದು ಎಲ್ಲರೂ ಭಾವಿಸಿದರು. ಆದರೆ ಆತ ಉದ್ಧಾರ ಮಾಡುವುದಿರಲಿ, ಯಾರಿಗೂ ಕಾಣದೆ ನಾಪತ್ತೆಯೇ ಆಗಿಬಿಟ್ಟರು. ಮಿತ್ರರೇ, ಅವತ್ತು ಕ್ಯಾಬಿನೆಟ್ ಸಚಿವ ಸ್ಥಾನಮಾನ ಪಡೆದುಕೊಂಡ ಸುನಿಲ್ ಕನಗೋಳು ಅವರ ಭಾವಚಿತ್ರವನ್ನು ಸಿಎಂ ಸಚಿವಾಲಯ ಬಿಡುಗಡೆ ಮಾಡಿರಲಿಲ್ಲ. ರಾಜ್ಯದ ಜನತೆಗೆ ತಮ್ಮ ಸರ್ಕಾರದ ಸಲಹೆಗಾರನ ಮುಖದರ್ಶನ ಮಾಡಲು ಕೂಡ ಸಾಧ್ಯವಾಗಲಿಲ್ಲ. ಆನಂತರ ಆತ ಎಲ್ಲಿಗೆ ಹೋದರು ಎನ್ನುವ ಮಾಹಿತಿಯೇ ಇರಲಿಲ್ಲ. ತೆಲಂಗಾಣ ಚುನಾವಣೆ ಬಂದಾಗ ಕನಗೋಳು ಆ ಚುನಾವಣೆಗೂ ಸ್ಟ್ರಾಟಜಿ ಮಾಡುತ್ತಿದ್ದಾರೆ ಎಂಬ ಸುದ್ದಿ ಬಂದವು. ಇಲ್ಲಿ PCM ಅಭಿಯಾನ ಮಾಡಿದಂತೆ ಅಲ್ಲಿ ಕಾಳೇಶ್ವರ ATM ಎನ್ನುವ ಕ್ಯಾಂಪೇನ್ ಮಾಡಿ ಚುನಾವಣಾ ಲಾಭ ಮಾಡಿಕೊಟ್ಟರು ಎಂದು ಸುದ್ದಿಯಾಯಿತು. ಮುಂದೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ಸ್ಟ್ರಾಟಜಿ ಮಾಡಿದ್ದು ಇದೇ ಕನಗೋಳು ಎಂದು ಗಾಳಿ ಸುದ್ದಿ ಬಂತಾದರೂ ನಮ್ಮ ಸರ್ಕಾರದ ಮಾನ್ಯ ಮುಖ್ಯ ಸಲಹೆಗಾರರು ಎಲ್ಲಿದ್ದಾರೆ, ಹೇಗಿದ್ದಾರೆ ಎಂಬ ಸಣ್ಣ ಸುಳಿವು ಸಿಗಲಿಲ್ಲ. ಯಾರೋ ಕನಗೋಳು AICC ಕಾರ್ಯಪಡೆಯ ಸದಸ್ಯರಾಗಿದ್ದಾರೆ ಅಂದರು. ಮತ್ಯಾರೋ ಚೆನ್ನೈನಲ್ಲಿ ನೋಂದಾವಣೆಯಾಗಿರುವ ಮೈಂಡ್ ಶೇರ್ ಅನಾಲಿಟಿಕ್ಸ್ ಎನ್ನುವ ಕಂಪನಿಯು ಆತನದೇ ಅಂದರು. ಬೆಂಗಳೂರಿನಲ್ಲಿ ಹೆಡ್ ಕ್ವಾರ್ಟರ್ಸ್ ಹೊಂದಿರುವ ಇನ್ಕ್ಲೂಸಿವ್ ಮೈಂಡ್ ಸಂಸ್ಥೆಯಂತೂ ಬುಧನೆ ಬೆಳೆದು ಹೋಯಿತು. ಆ ಸಂಸ್ಥೆಯ ಕಚೇರಿ ಎಲ್ಲಿದೆ ಎಂಬುದರ ಬಗ್ಗೆ ರಹಸ್ಯ ಕಾಪಾಡಲಾಗಿದೆಯಾದರೂ ದೊಡ್ಡ ಮಟ್ಟದಲ್ಲಿ ನೇಮಕಾತಿಗಳು ನಿರಂತರವಾಗಿ ನಡೆಯುತ್ತಾ ಬಂದವು. ಪಂಚರಾಜ್ಯಗಳ ಚುನಾವಣೆ ಘೋಷಣೆಗೂ ಮುನ್ನವಂತೂ ಅಸ್ಸಾಂ ಮತ್ತು ಕೇರಳದಲ್ಲಿ ಇನ್ಕ್ಲೂಸಿವ್ ಮೈಂಡ್ ಸಂಸ್ಥೆ ಸಾಕಷ್ಟು ಉದ್ಯೋಗಿಗಳನ್ನು ನೇಮಿಸಿಕೊಂಡಿದೆ. ಇವು ಖಚಿತವಾಗಿ ಕನಗೋಳು ಒಡೆತನದ ಸಂಸ್ಥೆಗಳ ಗೊತ್ತಿಲ್ಲ. ಕಂಪನಿ ಆ್ಯಕ್ಟ್ನಡಿಯ ಯಾವ ದಾಖಲೆಯಲ್ಲೂ ಆತನ ಹೆಸರಿಲ್ಲ. ಇಲ್ಲೊಂದು ಮಾತು ನಿಮಗೆ ಹೇಳಲೇಬೇಕು. ಈ ಚುನಾವಣಾ ನಿರ್ವಹಣೆ, ಪೊಲಿಟಿಕಲ್ ಕನ್ಸಲ್ಟಿಂಗ್ ಅನ್ನೋದು ಇದೆಯಲ್ಲ, ಇದು ಇವತ್ತು ನೂರಾರು ಕೋಟಿ ರೂಪಾಯಿಗಳ ಬಾಬತ್ತು. ದೇಶದಲ್ಲಿ ಎಲ್ಲೇ ಚುನಾವಣೆ ನಡೆದರೂ ಸುನಿಲ್ ಕನಗೋಳು ಅಲ್ಲಿ ಕಾಂಗ್ರೆಸ್ ಪರ ಸ್ಟ್ರಾಟಜಿ ಮಾಡುತ್ತಿದ್ದಾರೆ ಎಂಬ ಮಾತು ಕೇಳಿಬರುತ್ತದೆ. ಹಾಗಾದರೆ ಕರ್ನಾಟಕ ಸರ್ಕಾರದ ಮುಖ್ಯ ಸಲಹೆಗಾರ ಸುನಿಲ್ ಕನಗೋಳು ಮೂಲಕ ಚುನಾವಣಾ ನಿರ್ವಹಣೆ ಮಾಡಿಸುವ AICC ಅದಕ್ಕೆ ಬೇಕಾದ ಬೃಹತ್ ಮೊತ್ತದ ಫಂಡನ್ನು ಕರ್ನಾಟಕ ಸರ್ಕಾರ ಅಥವಾ ಸರ್ಕಾರ ನಡೆಸುವವರಿಂದ ಸಂಗ್ರಹಿಸುತ್ತಿದೆಯಾ? ಕರ್ನಾಟಕದ ಜನರ ತೆರಿಗೆ ಹಣದಲ್ಲಿ ಕ್ಯಾಬಿನೆಟ್ ದರ್ಜೆ ಸಂಬಳ, ಸವಲತ್ತು ಪಡೆಯುವ ಕನಗೋಳು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರಾ? ಆತನನ್ನು ಬಳಸಿಕೊಂಡು ದೊಡ್ಡ ಮಟ್ಟದ ಅಪರಾಧ ನಡೆಸಲಾಗಿದೆಯಾ? ಇಷ್ಟಕ್ಕೂ ಸುನಿಲ್ ಕನಗೋಳು ಎಲ್ಲಿದ್ದಾರೆ? ಅವರಿಂದ ಸರ್ಕಾರಕ್ಕೆ ಸಿಕ್ಕಿರುವ ಸೇವೆ ಏನು? ಈ ಪ್ರಶ್ನೆಗಳನ್ನು ವಿರೋಧ ಪಕ್ಷದವರು ಕೇಳಬೇಕಿದೆ. ಜನ ಧ್ವನಿ ಎತ್ತಬೇಕಿದೆ. ಏಕೆಂದರೆ ನಮ್ಮ ಸರ್ಕಾರದ ಮುಖ್ಯ ಸಲಹೆಗಾರರ ಬಗ್ಗೆ ಮಾಹಿತಿ ಕೇಳುವ ಹಕ್ಕು ನಮಗೆಲ್ಲರಿಗೂ ಇದೆ. ಇನ್ನು ಸರ್ಕಾರ ಕೂಡ ಕನಗೋಳು ಈಗಲೂ ಮುಖ್ಯ ಸಲಹೆಗಾರರ ಹುದ್ದೆಯಲ್ಲಿದ್ದಾರಾ ಅಥವಾ ವಜಾ ಮಾಡಲಾಗಿದೆಯಾ? ಸೇವೆಯಲ್ಲಿದ್ದರೆ ಅವರೇಕೆ ಅಜ್ಞಾತವಾಗಿದ್ದಾರೆ ಎಂದು ಜನರಿಗೆ ತಿಳಿಸಬೇಕು ಅಲ್ಲವೇ? ಇದು ಇವತ್ತಿನ ವಿಶೇಷ. ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ. ನಮಸ್ಕಾರ. ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ.